ರಾಜ್ಯ ಸರ್ಕಾರ ಯಾವಾಗ ಈ ಶಕ್ತಿ ಯೋಜನೆಯನ್ನ ಜಾರಿಗೆ ತಂತೋ ಆವತ್ತಿನಿಂದ ಇವತ್ತಿನವರೆಗೂ ಕೂಡ ಮಹಿಳೆಯರು ಇದರ ಲಾಭವನ್ನು ಪಡೆದುಕೊಳ್ಳೋದ್ರ ಜೊತೆಗೆ ಅಲ್ಲಲ್ಲಿ ಸೀಟ್ ಗಲಾಟೆ ಅಲ್ಲಲ್ಲಿ ಕಿರಿಕುಗಳಂತೂ ಜೋರಾಗಿ ನಡೀತಾ ಇದೆ. ನೋಡಿ, ಶಕ್ತಿ ಯೋಜನೆಯ ಎಫೆಕ್ಟ್ ಹೆಂಗಿದೆ ಅಂತ ಹೇಳಿದರೆ KSRTC ಬಸ್ನಲ್ಲಿ ಮಹಿಳೆಯರು ಇವತ್ತು ಗಲಾಟೆ ಮಾಡ್ಕೊಂಡಿದ್ದಾರೆ. ಸಾಗರದಿಂದ ಶಿವಮೊಗ್ಗಕ್ಕೆ ಮಹಿಳೆಯರು ಹೋಗ್ತಾ ಇದ್ರು, ಆಗ ಸೀಟ್ ಬಿಟ್ಕೊಡ್ಲಿಲ್ಲ ಅಂತ ಹೇಳಿ ಗಲಾಟೆ ಮಾಡ್ಕೊಂಡಿದ್ದಾರೆ. ಗಲಾಟೆ ಆಗಿದೆ. ಆನಂತರ ಪೊಲೀಸರು ಬಂದು ಆ ಮಹಿಳೆಯರನ್ನು ಕೆಳಗಡೆ ಇಳಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. KSRTC ಬಸ್ನಲ್ಲಿ ಮಹಿಳೆಯರು ಗಲಾಟೆ ಮಾಡ್ಕೊಂಡಿರೋದು ಸೀಟ್ ಬಿಟ್ಟು ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಗಲಾಟೆ ಆಗಿರೋದು. ಅವರೆಲ್ಲ ಶಿವಮೊಗ್ಗದಿಂದ ಸಾಗರ ಕಡೆ ಹೋಗ್ತಾ ಇದ್ದವರಂತೆ. ಸೀಟ್ ಬಿಟ್ಕೊಡ್ಲಿಲ್ಲ ಅಂತ ಹೇಳಿ ಗಲಾಟೆ ಹೆಂಗಾಗಿತ್ತು ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ. ನೋಡಿ, ಮಹಿಳೆಯರ ನಡುವೆ ಜಗಳ ಇದು. ಸೀಟಿಗಾಗಿ ಜಗಳ. ಶಕ್ತಿ ಯೋಜನೆ ಉಚಿತವಾಗಿ ಮಹಿಳೆಯರಿಗೆ ಪ್ರಯಾಣ. ಈ ಪ್ರಯಾಣದ ಎಫೆಕ್ಟ್ ಒಂದಾ ಎರಡ ನೋಡಿ, ಶಿವಮೊಗ್ಗದಿಂದ ಸಾಗರ ಕಡೆ ಹೋಗ್ತಿದ್ದ ಬಸ್ ಅದು ಸೀಟ್ ಬಿಟ್ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಗಲಾಟೆಯಾಗಿ ಬಸ್ನಲ್ಲಿ ಗಲಾಟೆಯಾಗಿ ಏನೇನ ಆಗಿದೆ ಅಂತೇಳಿ ನೋಡಿ. ಸೀಟಿಗಾಗಿ ಡಿಶುಮ್ ಆಗಿದೆ. KSRTC ಬಸ್ನಲ್ಲಿ ಮಹಿಳೆಯರು ಗಲಾಟೆ ಮಾಡ್ಕೊಂಡಿದ್ದಾರೆ. ಸಾಗರದಿಂದ ಶಿವಮೊಗ್ಗಕ್ಕೆ ತೆರಳುತ್ತಾ ಇದ್ದಂಥ ಬಸ್ನಲ್ಲಿ ಗಲಾಟೆ ಆಗಿದೆ. ಸಾಗರದಿಂದ ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದಂಥ ಬಸ್ ಅದು. ಇಬ್ಬರು ಮಹಿಳೆ ಮಧ್ಯೆ ಸೀಟ್ಗಾಗಿ ನಡೆದ ಗಲಾಟೆ ವಿಕೋಪಕ್ಕೆ ಹೋಗಿ ಆನಂತರ ಠಾಣೆಗೆ ಬಸ್ಸನ್ನು ಡ್ರೈವರ್ ತಂದು ನಿಲ್ಲಿಸ್ತಾನೆ. ನೇರ ಬಸ್ಸನ್ನು ಆತ ಪೊಲೀಸ್ ಠಾಣೆಗೆ ತಗೊಂಡೋಗಿ ನಿಲ್ಲಿಸ್ತಾನೆ. ಸಾಗರ ಠಾಣೆ ಮುಂದೆ ಬಸ್ಸನ್ನು ತಂದು ಡ್ರೈವರ್ ನಿಲ್ಲಿಸ್ತಾನೆ. ಇಬ್ಬರೂ ಮಹಿಳೆಯರನ್ನು ಬಸ್ನಿಂದ ಕೆಳಗಿಳಿಸ್ತಾರೆ ಪೊಲೀಸರು. ಸಾಗರದಿಂದ ಶಿವಮೊಗ್ಗ ಕಡೆ ಹೋಗ್ತಾ ಇದ್ದಂಥ ಬಸ್ಸು ಸೀಟ್ ವಿಚಾರವಾಗಿ ಗಲಾಟೆ ಆಗಿದೆ. ಆಗ ಡ್ರೈವರ್ ನೋಡಿ ಆನಂತರ ಸಾಗರ ಪೊಲೀಸ್ ಠಾಣೆಗೆ ತೆಗೆದುಕೊಂಡು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಹೋಗ್ತಾನೆ. ಆಗ ಪೊಲೀಸರು ಇಬ್ರು ಗಲಾಟೆ ಮಾಡಿದಂತ ಮಹಿಳೆಯರನ್ನ ಕೆಳಗಡೆ ಇಳಿಸಿ ಅನಂತರ ಬಸ್ ಹೊರಡುತ್ತೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.